ಮಾನಸಿಕ ಅಸ್ವಸ್ಥಕ್ಕೊಳಗಾಗಿದ್ದ ವ್ಯಕ್ತಿಯೊಬ್ಬರು ನಡು ಮಧ್ಯಾಹ್ನ ಅರಬ್ಬಿ ಸಮುದ್ರಕ್ಕಿಳಿದು ಸತತ 3 ಗಂಟೆಗಳ ಕಾಲ ಈಜಾಡುತ್ತಿದ್ದಾಗ ಸಮಾಜ ಸೇವಕ ಈಶ್ವರ್ ಮಲ್ಪೆ ಅವರು ಸಮುದ್ರಕ್ಕಿಳಿದು ಮನವೊಲಿಸಿ ಸುರಕ್ಷಿತವಾಗಿ ದಡಕ್ಕೆ ಕರೆತಂದಿರುವ ಘಟನೆ ನಡೆದಿದೆ. ಕಾಡಿಪಟ್ಟ ನಿವಾಸಿ ಯತೀಶ್ ರಕ್ಷಿಸಲ್ಪಟ್ಟ ವ್ಯಕ್ತಿಯಾಗಿದ್ದಾರೆ. ಯತೀಶ್ ಈ ಹಿಂದೆ ಪಡುಬಿದ್ರಿಯ ಬ್ಲೂ ಫ್ಲಾಗ್ ಬೀಚ್ನಲ್ಲಿ ಲೈಫ್ ಗಾರ್ಡ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದರು. ಈ ಹಿಂದೆಯೂ ಒಂದೆರಡು ಬಾರಿ ಅವರು ಇಂತಹ ಸಾಹಸಕ್ಕೆ ಮುಂದಾಗಿದ್ದಾಗ ಸ್ಥಳೀಯರು ರಕ್ಷಿಸಿ ದಡಕ್ಕೆ ಕರೆತಂದಿದ್ದರು. ಭಾನುವಾರ ಮಧ್ಯಾಹ್ನ ಜನ ನೋಡುತ್ತಿದ್ದಂತೆಯೇ ಅವರು ಸಮುದ್ರಕ್ಕೆ ಇಳಿದಿದ್ದರು. ಕಾಪುವಿನ ಭೈರವಿ ದೋಣಿಯಲ್ಲಿ ಆಗಮಿಸಿದ ಮೀನುಗಾರರು ಯತೀಶ್ ಅವರ ಕೈ ಹಿಡಿದು ದೋಣಿಗೆ ಎಳೆದುಕೊಳ್ಳಲು ಅರ್ಧ ಗಂಟೆಗೂ ಹೆಚ್ಚು ಕಾಲ ನಡೆಸಿದ ಪ್ರಯತ್ನಗಳು ವಿಫಲವಾಗಿದ್ದವು. ವಿಷಯ ತಿಳಿಯುತ್ತಿದ್ದಂತೆ ಪಡುಬಿದ್ರಿಯ ಸದಾಶಿವ ಅವರು ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಅವರಿಗೆ ಕರೆ ಮಾಡಿ ಮಾಹಿತಿಯನ್ನು ನೀಡಿದ್ದಾರೆ. ತಕ್ಷಣವೇ ಕಾರ್ಯಪ್ರವೃತ್ತರಾದ ಶಾಸಕರು ಈಶ್ವರ್ ಮಲ್ಪೆ ಅವರನ್ನ ಸಂಪರ್ಕಿಸಿ ಸಮುದ್ರ ತೀರಕ್ಕೆ ತೆರಳಿ ವ್ಯಕ್ತಿಯನ್ನ ರಕ್ಷಿಸುವಂತೆ ಕೋರಿಕೊಂಡಿದ್ದಾರೆ. ಮಧ್ಯಾಹ್ನ 2:15 ವೇಳೆಗೆ ಪಡುಬಿದ್ರಿ ಕಡಲ ತೀರಕ್ಕೆ ಆಗಮಿಸಿದ ಈಶ್ವರ್ ಮಲ್ಪೆ ಸಮುದ್ರಕ್ಕಿಳಿದು ಸುಮಾರು 3 ಮಾರು ದೂರ ಈಜಿ ತೆರಳಿ ಮಾನವೀಯತೆಯ ಮಾತುಗಳ ಮೂಲಕ ಯತೀಶ್ ಅವರ ಮನವೊಲಿಸಿದ್ದಾರೆ. ಬಳಿಕ ಅವರೊಂದಿಗೆ ಈಜುತ್ತಲೇ ಮಧ್ಯಾಹ್ನ 3:15 ಸುಮಾರಿಗೆ ಸುರಕ್ಷಿತವಾಗಿ ದಡ ಸೇರಿಸಿದ್ದಾರೆ. ಈ ರಕ್ಷಣಾ ಕಾರ್ಯಾಚರಣೆಯಲ್ಲಿ ಸ್ಥಳೀಯ ಈಜುಪಟುಗಳು ಹಾಗೂ ಬ್ಲೂ ಫ್ಲಾಗ್ ಬೀಚ್ನ ಲೈಫ್ ಗಾರ್ಡ್ಸ್ಗಳಾದ ಪ್ರಜ್ವಲ್, ಸುಶಾಂತ್ ಮತ್ತು ಬಾದಲ್ ಸಹಕರಿಸಿದ್ದಾರೆ. ರಕ್ಷಿಸಲ್ಪಟ್ಟ ಯತೀಶ್ ಅವರನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಉಡುಪಿಯ ಡಾಕ್ಟರ್ ಎ.ವಿ. ಬಾಳಿಗ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಶಾಸಕರ ಯಶ್ಪಾಲ್ ಅವರು ಫೋನ್ ಮಾಡಿದ್ರು. ನಾನೊಂದು ಕಡೆ ಇದ್ದೆ. ಅವ್ರು ಫೋನ್ ಮಾಡಿದಾಗ ತಕ್ಷಣ ನಮಗೆ ಇಲ್ಲಿ ಪಡುಬಿದ್ರಿಯಲ್ಲಿ ಒಂದು ಅಶೋಕ್ ಅವರು ಆಗ ಅವ್ರ ಸಹ ಕಾಲ್ ಬಂತು. ಏನಂದ್ರೆ ಇಲ್ಲೊಬ್ಬ ನೀರಲ್ಲಿದ್ರಂತೆ. ಯಾಕಂದ್ರೆ ಅವ್ರು ಸಹ ಒಳ್ಳೆ ಒಂದು ಈಜುಗಾರರು. ಅದು ಒಂದು ಮಾನಸಿಕ ಸೀಮಿತ ಕಳ್ಕೊಂಡು ಏನೊಂದು ಗೊತ್ತಿಲ್ಲ. ಪಾಪ ಅವ್ರು ನೀರಲ್ಲಿ ಸುಮಾರು 2 ಗಂಟೆ ಇದ್ರು. ನನ್ನ ಜೊತೆಗೆ ಇಲ್ಲಿನ ಸ್ಥಳೀಯರು ತುಂಬಾ ಸಪೋರ್ಟ್ ಮಾಡಿದ್ದಾರೆ ಲೈಫ್ ಗಾರ್ಡ್. ಯಾಕಂದ್ರೆ ಸ್ಥಳೀಯರು ಅವರಿಗೊಂದು ಬ್ಲೂ ಲೈಫ್ ಗಾರ್ಡ್ನವರು. ಯಾಕಂದ್ರೆ ಇಲ್ಲಿ ಬಂದಾಗ ನಮ್ಗೆ ಮಾರ್ಗದರ್ಶನ ಹೇಳಿದ್ರು ನೀರು ಯಾವ ತರ ಇದೆ ಅಂತ. ನಮ್ ಜೊತೆಗೆ ಪ್ರಜ್ವಲ್ ಅವರು, ಸುಶಾಂತ್, ಬಾದಲ್ ನಮ್ ಜೊತೆಗೆ ಪಟ್ಟಾಗಿ ನನ್ನ ಜೊತೆಗೆ ಬಂದಿದ್ದಾರೆ. ಯಾಕೆಂದ್ರೆ ನೀರಲ್ಲಿ ಈಜು ಸುಲಭ ಅಲ್ಲ. ಯಾಕೆಂದ್ರೆ ಆ ಸಮುದ್ರ ಒಂದು ಮಾರಿಯ ನೀರು ಅಂತ ಹೇಳ್ತಾರೆ. ಆ ನೀರಲ್ಲಿ ಅದರ ಒಂದು ಸೆಳೆತಕ್ಕೆ ಎದೆ ಒಡ್ಡಿ ಯುವಕರನ್ನು ಯತೀಶ್ ಅವರ ಒಂದು ಪ್ರಾಣ ಉಳಿಸಲಿಕ್ಕೆ ತುಂಬಾ ಪ್ರಯಾಸ ಪಟ್ಟರು. ಅದರಿಂದ ಅವ್ರನ್ನ ಕರ್ಕೊಂಡು ಬಂದು ಅವ್ರು ಯಾರು ಹೇಳಿದ್ರು ಬರ್ಲಿ. ಯಾಕಂದ್ರೆ ದೋಣಿಯವರು ಸಹ ಹೇಳಿದ್ರು ಬನ್ನಿ ಅಂತ. ಮೇಲೆ ಅವಾಗ ಅವರು ಬರ್ಲಿಕ್ಕೆ ಹೇಳಿಲ್ಲ. ಅವರಿಗೆ ನಾನು ಒಂದೇ ಒಂದು ಮಾತು ಹೇಳಿದ್ರು. ಏನಂದ್ರೆ ಮಾನವತೆ ನೆಲೆಯಿಂದ ನನ್ನ ಮಗು ಆಸ್ಪತ್ರೆಯಲ್ಲಿ ಉಂಟು, ಅದನ್ನು ಬಿಟ್ಟು ಬಂದಿದ್ದೀನಿ ನಿಮಗೋಸ್ಕರ ಅಂತ ಹೇಳಿದಕ್ಕೆ ತಕ್ಷಣ ಅವರು, ಯಾಕೆಂದ್ರೆ ಅವರು ಮೈಯಲ್ಲಿ ಬಟ್ಟೆ ಇರಲಿಲ್ಲ ಪಾಪ ಅವ್ರದ್ದು, ಅನ್ನ ಒಳ ಉಡುಪು ಜಟ್ಟಿಯನ್ನು ಅವರಿಗೆ ಕೊಟ್ಟು ಅಲ್ಲಿಂದ ಅವರನ್ನು ಕರ್ಕೊಂಡು ಬರ್ಲಿಕ್ಕೆ ಸುಲಭ ಆಯ್ತು. ಯಾಕೆಂದ್ರೆ ಅವರ ಹತ್ರ ಮಾನವತೆ ಗುಣ ಇದೆ. ಏನಾದ್ರೂ ಸಹ ಒಂದು ಮಾತಿಗೆ ಒಂದು ನಮ್ಮ ಮೀನುಗಾರರಾದ್ರೂ ಸಹ ಒಂದು ಮಾನವತೆ ಗುಣ ಇದೆ. ಯಾಕೆಂದ್ರೆ ಅವ್ರ ರಕ್ತದಲ್ಲೇ ಬಂದಿರ್ತದೆ. ಇಂಥ ಒಂದು ಮಾತಿಗೆ ಅವರ ಮಗು ಹುಷಾರಿಲ್ಲ, ನಂದು ಅದನ್ನು ಬಿಟ್ಟು ಇಲ್ಲಿ ನಿಮ್ಮ ಹತ್ರ ಬಂದೆ ಅಂತ ಒಂದು ಹೇಳಿದಕ್ಕೆ ತಕ್ಷಣ ಅವರು ಮೇಲೆ ಹೋಗು ಅಂತ ಹೇಳಿ ನಮ್ಮ ಜೊತೆಗೆ ಬಂದರು. ನಮ್ಮೊಟ್ಟಿಗೆ ಇಲ್ಲಿನ ಈಜುಗಾರರು ಎಲ್ಲ ಸಹಕರಿಸಿದ್ದಾರೆ ಹಾಗೂ ಸ್ಥಳೀಯರು ಸಹ ಸಹಕರಿಸಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಲೈಫ್ ಗಾರ್ಡ್ನವರು CSP ಅವರು ಸಹ ಬಂದಿದ್ದಾರೆ. ಅವರು ಸಹ ಪೊಲೀಸರೆಲ್ಲ ಬಂದಿದ್ದಾರೆ. ಇದಕ್ಕೆ ಹೇಳೋದು ಎಷ್ಟೇ, ಯಾರು ನೀರಿಗೆ ಬಿದ್ದ ತಕ್ಷಣ ಲೈಫ್ ಜಾಕೆಟ್ ಅನ್ನು ಉಪಯೋಗ ಮಾಡಿ. ಯಾಕಂದ್ರೆ ಲೈಫ್ ಜಾಕೆಟ್ ಇದ್ರೆ ಒಬ್ಬರು ಜೀವ ಉಳಿಸಬಹುದು. ಯಾಕೆ ತಕ್ಷಣ ಹೋಗಿ ತುಂಬಾ ಕಷ್ಟ ಆಗ್ತದೆ. ಅದರಿಂದ ಲೈಫ್ ಜಾಕೆಟ್ ಬಳಸಿ ತಮ್ಮ ಜೀವ ಉಳಿಸಿಕೊಳ್ಳಿ ಅಂತ ಎಲ್ಲರಿಗೂ ಕೈ ಮುಗಿದು ಕೇಳ್ತಾ ಇದ್ದೀನಿ.